ನಿಂಬಳಗೇರ ಶ್ರೀ ಬಿಕೆವಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಮೇಳ. ಶ್ರೀ ಬಿಕೆವಿ ಪ್ರೌಢಶಾಲಾ ನಿಂಬಳಗೇರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಹಾಂತೇಶ್ ರವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳೊಂದಿಗೆ ಸಂವಾದ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮ ನಡೆಸಲಾಯಿತು. ಜಯಸಿಂಹ ಪಿ ವಿಜ್ಞಾನಿಗಳು ಯೋಜನಾ ನಿರ್ದೇಶಕರು, ಯುವ ರಾವ್ ಉಡಾವಣಾ ಕೇಂದ್ರ ಇಸ್ರೋ ಬೆಂಗಳೂರು ಇವರು ಮಾತನಾಡಿದರು. ವಿಜ್ಞಾನಿಗಳಾಗಲು ಬಾಲ್ಯದಿಂದಲೇ ಆಸಕ್ತಿ ತೋರಿಸಿ ಗುರಿ ಸಾಧನೆಯತ್ತ ತಮ್ಮ ವಿದ್ಯಾಭ್ಯಾಸ ಕೇಂದ್ರೀಕರಿಸಬೇಕು. ವಿಜ್ಞಾನ ತಂತ್ರಜ್ಞಾನದಲ್ಲಿ ಹೊಸ ವಿಚಾರಗಳು ಬರುತ್ತವೆ. ನ್ಯಾನೋ ಟೆಕ್ನಾಲಜಿ ವೇಗ ಪಡಿತಾ ಇದೆ. ಗಿಡ ಮರ ನಾಶವಾಗಿ ಮುಂದೊಂದು ದಿನ ಭೂಮಿ ಇಲ್ಲವಾಗುತ್ತೆ. ಅಷ್ಟರೊಳಗೆ ವಾಸಕ್ಕೆ ಯೋಗ್ಯವಾದ ಬೇರೆ ಮನೆ ಪತ್ತೆ ಹಚ್ಚಬೇಕಾಗಿದೆ. ಇನ್ನೊಮ್ಮೆ ಚಂದ್ರನ ಮೇಲೆ ಮಾನವರನ್ನ ಇಳಿಸಿ ವಾತಾವರಣ ಸೃಷ್ಟಿಸಿ ಅಲ್ಲಿನ ಖನಿಜ ವಾತಾವರಣ ಪರೀಕ್ಷೆಗೆ ಯೋಜನೆಗಳಾಗಿವೆ. ಚಂದ್ರಯಾನ 3 ಯಶಸ್ಸು ಒಂದು ರೋಮಾಂಚನಕಾರಿ ಅನುಭವ. ವಿಜ್ಞಾನಿಗಳಿಗೆ ಮಾತ್ರವಲ್ಲದೆ ದೇಶಕ್ಕೆ ವಿಶ್ವಕಪ್ ಗೆದ್ದಿದ್ದಕ್ಕಿಂತಲೂ ಕೂಡ ಹೆಚ್ಚಿನ ಸಂಭ್ರಮ ತಂದುಕೊಡ್ತು. ಇದರಿಂದ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಾವು ವಿಜ್ಞಾನಿಗಳಾಗಬೇಕು ಅನ್ನುವಂಥ ಭಾವನೆ ಹುಟ್ಟಿಕೊಂಡಿದೆ ಅಂತ ಹೇಳಿದರು. ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭ ಕರಣಂ, ಮುಖ್ಯ ಗುರುಗಳಾದ ಫಕೀರಪ್ಪ, ವಿಜ್ಞಾನ ಶಿಕ್ಷಕರಾದ ಪತ್ರೇಶ್ ಬಣಕಾರ್ ಮತ್ತು ಎಲ್ಲ ಸಹ ಶಿಕ್ಷಕರು, ಗ್ರಾಮ ಪಂಚಾಯತ್ PDO ಪ್ರಶಾಂತ್, ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು, SDMC ಅಧ್ಯಕ್ಷರು, ಸದಸ್ಯಗಳು, ಊರಿನ ಮುಖಂಡರು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಕೊಟ್ಟೂರು. ಚಂದ್ರಯಾನ್ ಲ್ಯಾಂಡಿಂಗ್ ನಾವೆಲ್ಲರೂ ಅವತ್ತು ಖಂಡಿತವಾಗಿಯೂ ಟಿವಿ ಮುಂದೆ ನೋಡಿರ್ತೀವಿ. ಸುಮಾರು 20-25 ನಿಮಿಷ ಲೈವ್ ಟೆಲಿಕಾಸ್ಟ್ ಬಂತು ಟಿವಿನಲ್ಲಿ. ಪ್ರಾರಂಭದಲ್ಲಿ ಒಂದಿಷ್ಟು ವಿವರಣೆಗಳನ್ನೆಲ್ಲ ಕೊಟ್ಟರು. ಆಮೇಲೆ ಈಗ ಲ್ಯಾಂಡಿಂಗ್ ಪ್ರಾರಂಭ ಆಗುತ್ತೆ ಅಂತಂದ್ರು. ಸುಮಾರು 14.5 ನಿಮಿಷಗಳ ಲ್ಯಾಂಡಿಂಗ್. ಟಿವಿನಲ್ಲಿ ಒಂದಿಷ್ಟು ವಿಡಿಯೋ ತೋರಿಸ್ತಾ ಇದ್ರು, ವಿಜ್ಞಾನಿಗಳನ್ನ ತೋರಿಸ್ತಾ ಇದ್ರು, ಎಲ್ಲರೂ ನೋಡ್ತಾ ಇದ್ರು, ಇಡೀ ಜಗತ್ತು ನೋಡ್ತಾ ಇತ್ತು. ಒಂದು ಹಂತದಲ್ಲಿ ಇಸ್ರೋ ಎಲ್ಲ ವಿಜ್ಞಾನಿಗಳು ಚಪ್ಪಾಳೆ ತಟ್ಟಲಿಕ್ಕೆ ಶುರು ಮಾಡಿದ್ರು. ಆಗ ಇಡೀ ಜಗತ್ತು ಚಪ್ಪಾಳೆ ತಟ್ಟಿತು. ಅದಾದ ಮೇಲೆ ಇಸ್ರೋ ಪ್ರಮುಖರು ಬಂದು ಹೇಳಿದ್ರು, ದ ಲ್ಯಾಂಡಿಂಗ್ ಈಸ್ ಸಕ್ಸಸ್ಫುಲ್. ಆ 14-15 ನಿಮಿಷದಲ್ಲಿ ಏನಾಯ್ತು ಅನ್ನೋದು ಬಹುಶಃ ಹೆಚ್ಚಿನ ಜನರಿಗೆ ಟಿವಿ ನೋಡ್ತಿದ್ರು ಕೂಡ ಗೊತ್ತಾಗಿರ್ಲಿಕ್ಕಿಲ್ಲ. ನಾನು ತುಂಬಾ ಜನ ಮಕ್ಕಳ ಜೊತೆ ಸಂವಾದ ಮಾಡಿದಾಗ ನನಗೆ ಅರ್ಥ ಆಗಿರೋ ವಿಷಯ ಇದು. ಹಾಗಾಗಿ ಆ 15 ನಿಮಿಷ ಏನಾಯ್ತು ಅಂತ ಒಂದ್ಸಲ ಹೇಳ್ಬಿಡ್ತೀನಿ. ನಾನು ಒಟ್ಟಾಗಿ ಸೇರಿಸಿ ಮಾಡಿದ್ದು 2 ಭಾಗ, ಮಧ್ಯಕ್ಕೊಂದು ಬೆಲ್ಟ್ ಹಾಕಿರ್ತಿದ್ವಿ. ಆ ಬೆಲ್ಟ್ ಕಟ್ ಮಾಡಿದ್ರೆ 2 ಭಾಗ ಬೇರೆ ಬೇರೆ ಆಗತ್ತೆ. ಆ ರೀತಿ ಬೆಲ್ಟ್ ಹಾಕಿರುವಂತಹ ಒಟ್ಟು ಚಂದ್ರಯಾನವನ್ನ ಇಲ್ಲಿಂದ ರಾಕೆಟ್ ನಲ್ಲಿ ಉಡಾವಣೆ ಮಾಡಿದ್ವಿ. ಅದು ಭೂಮಿ ಸುತ್ತಲೂ ದೀರ್ಘ ವೃತ್ತಾಕಾರ ಎಲಿಪ್ಸ್ ನಲ್ಲಿ ಸುತ್ತುತ್ತಾ ಇರುತ್ತೆ. ಒಂದು ಹಂತದಲ್ಲಿ ಭೂಮಿ ತುಂಬಾ ಹತ್ತಿರ ಇರುತ್ತೆ, ಇನ್ನೊಂದು ಹಂತದಲ್ಲಿ ಭೂಮಿ ದೂರ ಇರುತ್ತೆ. ಈ ರೀತಿ ಸುತ್ತುತ್ತಾ ಇರೋ ರಾಕೆಟಿನ ಇಂಜಿನ್ ಅನ್ನ ಉರಿಸೋದ್ರಿಂದ ಅದು ಹೆಚ್ಚೆಚ್ಚು ಭೂಮಿಯಿಂದ ದೂರ ಹೋಗುವ ಹಾಗೆ ಮಾಡಬಹುದು. 5 ಹಂತಗಳಲ್ಲಿ ಈ ರೀತಿ ಚಂದ್ರಯಾನದ ಹಂತವನ್ನ ಎತ್ತರವನ್ನ ಏರಿಸಿತು ಇಸ್ರೋ. ಒಂದು ಹಂತದಲ್ಲಿ ಅದು ಭೂಮಿಗೆ ಹತ್ತಿರ ಬಂದು ತುಂಬಾ ದೂರ ಹೋಗಿ ಮತ್ತೆ